ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ರೆಸಿಪಿ ಮಾಡೋದನ್ನು ಹೇಳ್ಕೊಡತ್ತೀನಿ. ಭಾಳ ಈಸಿ ಮಾಡೋದು, ಟೇಸ್ಟು ಮಸ್ತ್ ಇರ್ತೈತೆ ಮತ್ತು ನೀವು ಸಹ ಟ್ರೈ ಮಾಡಿರಿ. ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಳಕತ್ತೀವಿ. ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಅರ್ಧಕ್ಕಿಂತ ಕಡಿಮೆ ಚಿರೋರಿ ರವನ ಹಾಕೊಳಕತ್ತೀವಿ. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಭಾಳ ಅಳಸ್ ಮಾಡ್ಕೋಬೇಡ್ರಿ, ಸ್ವಲ್ಪ ಗಟ್ಟಿನ ಇರಲಿ. ನೋಡಿರಿ, ಈ ರೀತಿ ನಾವು ನಾದ್ಕೊಂಡೀವಿ. ಈಗ ಇದನ್ನು 10 ನಿಮಿಷ ನೆನೆಯಾಕೆ ಬಿಡಬೇಕು. 10 ನಿಮಿಷ ಆಗಿನ ಮೇಲೆ ಹಿಟ್ಟನ್ನ ಚೆನ್ನಾಗಿ ಇನ್ನೊಮ್ಮೆ ನಾದಿ, ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಹಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಚ್ಚಿ ಈ ರೀತಿ ಚಪಾತಿ ಗತೆ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಂಡಿದ್ಮೇಲೆ ಈಗ ಇದನ್ನು ಬೇಯಿಸೋಣ. ಹಂಚ ಮೇಲೆ ಹಾಕ್ಕೊಂಡು ಎಣ್ಣೆ ಹಚ್ಚಲಾರ್ದನ ಎರಡು ಬದಿನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿ ನಾವು ಉಳಿದಿರೋ ಎಲ್ಲ ಮಾದ್ಲಿ ಚಪಾತಿನೂ ಮಾಡ್ಕೊಂಡೀವಿ. ಇದು ಸ್ವಲ್ಪ ಆರಾಕ್ ಬಿಡಬೇಕು. ಇದು ಸ್ವಲ್ಪ ಆರಿನ ಮೇಲೆ ಕೈಲಿಂತ್ರ ಈ ರೀತಿ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಬೇಕು ಅಥವಾ ಈ ರೀತಿ ಮುರಿದಿಟ್ಕೊಳ್ಬೇಕು. ಈ ರೀತಿ ನಾವು ಉಳಿದಿರೋ ಎಲ್ಲ ಚಪಾತಿನೂ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿವಿ. ಈಗ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ಪುಡಿ ಮಾಡ್ಕೊಳ್ಬೇಕು. ಈಗ ಪುಡಿ ಮಾಡ್ಕೊಂಡಿದ್ಮೇಲೆ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳಕತ್ತೀವಿ. ಬೆಲ್ಲ ಸೇರಿಸ್ಕೊಂಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಹಾಕಿರೋ ಬೆಲ್ಲ ನಿಮಗೇನಾದರೂ ಕಮ್ಮಿ ಅನ್ನಿಸ್ತಂದ್ರೆ ಇನ್ನೇನು ಸ್ವಲ್ಪ ಹಾಕೋಬೋದು. ನಿಮಗೆ ಸಿಹಿ ಹೆಂಗೆ ಅನ್ನಿಸ್ತೈತಿ ಹಂಗೆ. ಈಗ ಬೆಲ್ಲ ಹಾಕ್ಕೊಂಡಿದ್ಮೇಲೆ ಇಷ್ಟು ಮಾದ್ಲಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಾದ್ಲಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಲಸಿರೋ ಬೆಲ್ಲ ಮಾದ್ಲಿನ ಹಾಕ್ಕೊಂಡು ಈ ರೀತಿ ಮಿಕ್ಸರ್ ಮಾಡಿಡಬೇಕು. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಜಾಜಿಕಾಯಿ, ತುರಿದಿರೋವಂಥ ಕೊಬ್ಬರಿನ ಹಾಕೊಳಕತ್ತೀವಿ. ಆಮೇಲೆ ಹುರಿದಿರೋವಂಥ ಶೇಂಗಾ, ಪುಟಾಣಿನೂ ಹಾಕ್ಕೊಳ್ಬೇಕು. ವಿಡಿಯೋ ಒಳಗೆ ಮಿಸ್ ಆಗೈತಿ. ಈಗ ಪುಡಿ ಮಾಡ್ಕೊಂಡಿರೋವಂಥ ಮಿಕ್ಸ್ಚರ್ನ ಇದಕ್ಕೆ ಹಾಕೊಳಕತ್ತೀವಿ. ಸ್ವಲ್ಪ ತುರಿದಿರೋ ಕೊಬ್ಬರಿನ ಹಾಕ್ಕೊಂಡು ಮಾದ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಫುಲ್ ರೆಡಿ ಆಗೈತಿ. ಈಗ ಮೇಲೆ ತುರಿದಿರೋ ಕೊಬ್ಬರಿ, ಸ್ವಲ್ಪ ಗೋಡಂಬಿ, ಆಮೇಲೆ ಹುರಿದಿರೋ ಶೇಂಗಾ ಮತ್ತು ಸ್ವಲ್ಪ ಪುಟಾಣಿ ಹಾಕಿದ್ರೆ ಮಾದ್ಲಿ ರೆಸಿಪಿ ರೆಡಿ ಆಗ್ತೈತಿ. ಭಾಳ ಮಸ್ತ್ ಇರ್ತೈತಿ. ನೀವು ಸಹ ಟ್ರೈ ಮಾಡಿರಿ. ಬಿಸಿ ಬಿಸಿ ಹಾಲಿನ ಜೊತೆ ತಿಂದ್ರೆ ಅದರಂಥ ಟೇಸ್ಟೇ ಯಾವುದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡ್ರಿ.